ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮೊನ್ನೆಯಷ್ಟೇ ಪ್ರಜ್ವಲ್ ರೇವಣ್ಣ ಬಿಂದಾಸ್ ಆಗಿ ಫೋನ್ನಲ್ಲಿ ಮಾತನಾಡ್ತಾ ಇರುವ ವಿಡಿಯೋ ವೈರಲ್ ಆಗಿತ್ತು. ಇದರ ಬೆನ್ನಲ್ಲೇ ಪ್ರಜ್ವಲ್ ಬ್ಯಾರಕ್ನಲ್ಲಿ ನೋಟ್ಬುಕ್ ಸಿಕ್ಕಿದ್ದು, ನೋಟ್ಬುಕ್ನ ಒಂದೊಂದು ಪುಟದಲ್ಲೂ ಪ್ರಜ್ವಲ್ ಕಳ್ಳಾಟ ಕಹಾನಿಗಳು ಅಚ್ಚೊತ್ತಿದೆ. ಪ್ರಜ್ವಲ್ ರೇವಣ್ಣ ಅಸಲಿ ಕಹಾನಿ ಬಿಚ್ಚಿಟ್ಟ ನೋಟ್ಬುಕ್. ತಂದೆ ಹೆಸರು ಶಿವಪ್ಪ, ತಾಯಿ ಹೆಸರು ಪಾರ್ವತಿ. ಪ್ರಜ್ವಲ್ ರೇವಣ್ಣನ ಬ್ಯಾರಕ್ನಲ್ಲಿ ಮೊಬೈಲ್ ಸಿಕ್ಕ ಬಗ್ಗೆ ತನಿಖೆ ಚುರುಕುಗೊಂಡಿದೆ. ಈ ನಡುವೆ ಪ್ರಜ್ವಲ್ ಬಳಿ ಇದ್ದ ನೋಟ್ಬುಕ್ ಅನೇಕ ಸಂಗತಿಗಳನ್ನ ಬಯಲಿಗೆಡವಿದೆ. ವಿಷಯ ಅಂದ್ರೆ ಸಿಸಿಬಿ ಪೊಲೀಸರ ದಾಳಿ ವೇಳೆ ಮೊಬೈಲ್ ಜೊತೆ ನೋಟ್ಬುಕ್ ಕೂಡ ಸಿಕ್ಕಿದ್ದು, ಆ ನೋಟ್ಬುಕ್ನಲ್ಲಿ ಪ್ರಜ್ವಲ್ ತನ್ನ ತಾಯಿಯ ನಂಬರನ್ನ ಪಾರ್ವತಿ, ತಂದೆ ಹೆಸರನ್ನ ಶಿವಪ್ಪ ಅಂತ ಬರೆದುಕೊಂಡಿದ್ದಾನೆ. ಇಷ್ಟೇ ಅಲ್ಲ, ಸ್ನೇಹಿತೆ ನಂಬರ್ ಸೇರಿ ಬರೋಬ್ಬರಿ 30ಕ್ಕೂ ಹೆಚ್ಚು ನಂಬರ್ಗಳನ್ನ ಪ್ರಜ್ವಲ್ ಬರೆದಿಟ್ಟುಕೊಂಡಿದ್ದಾನೆ. ಮುಂದುವರೆದು ಇದರಲ್ಲಿ ಇಷ್ಟು ವಿಡಿಯೋಸ್ ಇದೆ, ಅಷ್ಟು ವಿಡಿಯೋಸ್ ಇದೆ, ಇವ್ರು ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಕೆಲವು ಮಾಧ್ಯಮಗಳು ಪ್ರಚಾರ ಮಾಡಿದೆ. ಇದು ಸತ್ಯಕ್ಕೆ ದೂರವಾದಂಥ ಸಂಗತಿ. ಈಗ ಏನು ಕೇಸ್ ರಿಜಿಸ್ಟರ್ ಆದ ತಕ್ಷಣ ಎಲ್ಲ ಸೀಲ್ಡ್ ಕವರ್ಸಲ್ಲಿ ನಮಗೆ ಆರ್ಟಿಕಲ್ಸ್ ಎಲ್ಲ ಆಲ್ರೆಡಿ ತನಿಖಾರಿಗೆ ಬಂದಿರೋದು, ಅದು ಹಂಗೇ ಇದೆ, ಅದು ಹಂಗೆ FSLಗೆ ಹೋಗುತ್ತೆ. ಅಲ್ಲಿ ಗಂಟ ನಾವು ಏನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಸುಳ್ಳು ವರದಿಗಳಂತ ನಾನು ಈ ಮೂಲಕ ಸ್ಪಷ್ಟ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಪ್ರಜ್ವಲ್ ಮೊಬೈಲ್ ಬಳಕೆಗೆ ಸಹಕಾರ ಕೊಟ್ರ ಅಧಿಕಾರಿಗಳು. ಸಿಸಿಬಿ ರೇಡ್ ಬಳಿಕ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಡೀತಾ ಇದ್ದ ಸೀಕ್ರೆಟ್ ಬಯಲಾಗಿದೆ. ಸದ್ಯ ಅಮಾನತಾಗಿರೋ ಸಹಾಯಕ ಅಧೀಕ್ಷಕ ಈರಣ್ಣ ರಂಗಾಪುರ ಜೈಲಿನಲ್ಲಿ ರೇಡ್ ಆದಾಗ್ಲೆಲ್ಲ ಏನೂ ಸಿಗದಂತೆ ತಪ್ಪಿಸಿದ್ರಂತೆ. ರೇಡ್ಗೆ ಬಂದ ಅಧಿಕಾರಿಗಳನ್ನ ಏಕಾಏಕಿ ಒಳಬಿಡದೆ 15ರಿಂದ 20 ನಿಮಿಷ ತಡಮಾಡಿಸ್ತಿದ್ರಂತೆ. ಆದ್ರೆ ಈ ಬಾರಿ ಮಾತು ಕೇಳದ ಸಿಸಿಬಿ ಅಧಿಕಾರಿಗಳು ಏಕಾಏಕಿ ಜೈಲಿನ ಒಳಗೆ ನುಗ್ಗಿದ್ದಾರೆ. ಆಗ ಅಸಲಿ ಬಂಡವಾಳ ಬಯಲಾಗಿದೆ. ಜೈಲಾಧಿಕಾರಿಗಳ ನಿರ್ಲಕ್ಷ್ಯ ಆರೋಪ ಬೆನ್ನಲ್ಲೇ ತನಿಖೆಗಾಗಿ ಖುದ್ದು ಕಾರಾಗೃಹ ಹಾಗೂ ಸುಧಾರಣೆ ಡಿಐಜಿ ಆಗಿರುವ ಜಿನೇಂದ್ರ ಕನಗಾವಿ ನೇತೃತ್ವದಲ್ಲಿ ತಂಡ ರಚನೆ ಮಾಡಲಾಗಿದೆ. ಸಿಸಿಬಿನವರು ಈ ದಾಳಿ ನಡೆಸಿದ್ದಾರೆ. ಆ ನಂತರ ಅವರು ಎಲ್ಲ ಕಡೆ ಸರ್ಚ್ ಮಾಡಿದರೆ, ಆದರೆ ಇದು ಪ್ರಜ್ವಲ್ ರೇವಣ್ಣ ಬ್ಯಾರಕ್ನಲ್ಲಿ ಒಂದು ಅದೇ ಏನು ಹೇಳಿದ್ದೀರಾ, ಈ ಮೊಬೈಲ್ ಮತ್ತು ಬೇರೆ ಬೇರೆ ಅದು ಸಾಮಾನುಗಳು ಸಿಕ್ಕಿದೆ. ಮತ್ತು ಅವರು ನಿನ್ನೆ ಪ್ರಜ್ವಲ್ ರೇವಣ್ಣ ಕೈದಿದ್ದು ವಸ್ತ್ರ ಕೂಡ ಅವನು ಹಾಕಿರಲಿಲ್ಲ. ಅದರ ಬಗ್ಗೆ ಕೂಡ ನಾನು ಮೇ ತಿಂಗಳಿನಲ್ಲಿ ಅಲ್ಲಿ ಒಂದು ಮೆಮೊ ಇಶ್ಯೂ ಮಾಡಿದ್ದೇನೆ. ಕಡ್ಡಾಯವಾಗಿ ಎಲ್ಲರೂ ಕೈದಿದ್ದು ವಸ್ತ್ರ ಏನಿದೆ ಅದು ಹಾಕಬೇಕು. ಇದರ ಬಗ್ಗೆ ಕೂಡ ನಿರ್ಲಕ್ಷ್ಯ ತೋರಿಸಿದ್ದಾರೆ. ಸೊ ಇದು ಎಲ್ಲ ವಿಷಯ ಸಲುವಾಗಿ ನಾವು ಒಂದು ಕುಲಂಕುಷವಾಗಿ ತನಿಖೆ ನಡೆಸಲಿಕ್ಕೆ ಡಿಐಜಿ ಖನ್ಗಾವಿ ಅವರಿಗೆ ನಾವು ಇದು ಕೆಲಸವನ್ನು ನಾವು ಕೊಟ್ಟಿದ್ದೀವಿ. ಪ್ರಜ್ವಲ್ ವಿಡಿಯೋ ವೈರಲ್ ಬಗ್ಗೆ ರಿಯಾಕ್ಟ್ ಮಾಡಿದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ವಿಡಿಯೋ 6 ತಿಂಗಳ ಹಿಂದಿನದ್ದಾಗಿದೆ. ನನ್ನ ಅವಧಿಯಲ್ಲಿ ತಪ್ಪು ಮಾಡಿದವರನ್ನ ರಕ್ಷಣೆ ಮಾಡೋ ಪ್ರಮೇಯವೇ ಇಲ್ಲ ಅಂದ್ರು. ಸ್ವಲ್ಪ ಹಳೇದಿದೆ. ನಾನು ಜವಾಬ್ದಾರಿ ವಹಿಸ್ಕೊಳ್ಳೋದಕ್ಕಿಂತ ಮುಂಚೆ ವಿಡಿಯೋ ಇರೋದು. ಒಂದು 6 ತಿಂಗಳ ಹಿಂದೆ ಇದೆ. ಯಾರು ಕೊಟ್ಟರು, ಏನು ಕೊಟ್ಟರು, ಅವೆಲ್ಲನೂ ಕೂಡ ತನಿಖೆ ನಡೀತಾ ಇದೆ. ಅದು ತನಿಖೆ ನಡೆದಾದ್ಮೇಲೆ ಯಾರ್ಯಾರು ಇದಕ್ಕೆ ಸಹಕಾರ ನೀಡಿದ್ದಾರೆ ಅವ್ರ ತಲೆದಂಡ ಅಂತೂ ಆಗುತ್ತೆ. ಹಿರಿಯ ಯಾವುದು ಪ್ರಶ್ನೆ ಇಲ್ಲ. ಅವ್ರ ಪಾತ್ರ ಇದ್ರೆ ಅವ್ರ ತಲೆದಂಡ ಆಗೇ ಆಗುತ್ತೆ. ಸ್ಪಷ್ಟವಾದಂಥ ಸಂದೇಶ ತಮ್ಮ ಮುಖಾಂತರ ರವಾನೆ ಮಾಡ್ತಾ ಇದ್ದೀನಿ. ಯಾವ ಅಧಿಕಾರಿಗಳು ಕೂಡ ನನ್ನ ಅವಧಿನಲ್ಲಿ ಪ್ರೊಟೆಕ್ಷನ್ ಸಿಗೋದಿಲ್ಲ. ಅವರು PC ಇರ್ಬೋದು, IPS ಇರ್ಬೋದು, ಐ ಡೋಂಟ್ ಕೇರ್. ಪ್ರಜ್ವಲ್ ತಂದೆ HD ರೇವಣ್ಣ ಮಾತನಾಡಿ ಅವರದ್ದೇ ಸರ್ಕಾರ ಇದೆ, ತನಿಖೆ ಮಾಡ್ಲಿ ಅಂತ ಹೇಳಿದ್ರು. ರಾಜ್ಯದ ಗೃಹ ಸಚಿವರು ನಾನೇ ಮಾಡಿಸಿದ್ದು ಅಂತ ಹೇಳಿದರು ಅಲ್ವಾ? ಆದ್ದರಿಂದ ಅವ್ರದ್ದೇ ಸರ್ಕಾರ ಇದೆ, ಅವ್ರದ್ದೇ ಸರ್ಕಾರ. ಗೃಹ ಮಂತ್ರಿಗಳೇ ಹೇಳಿದ್ದೇನೆ, ನಾನೇನು ರಿಯಾಕ್ಟ್ ಮಾಡೋದಿದೆ ಸರ್? ಅವ್ರದ್ದೇ ಸರ್ಕಾರ ಇದೆ, ಯಾವ ರೀತಿ ಬೇಕಾದ್ರೆ ತನಿಖೆ ಮಾಡಿ ರಿಪೋರ್ಟ್ ತೆಗೆದುಕೊಂಡು ಮಾಡ್ತೀವಿ. ಸದ್ಯ ಪ್ರಜ್ವಲ್ ಮೊಬೈಲ್ ಬೆನ್ನು ಬಿದ್ದಿರುವ ಪೊಲೀಸರು ಇದಕ್ಕೆ ಸಹಕಾರ ಕೊಟ್ಟಿದ್ಯಾರು ಅನ್ನೋರ ಬೇಟೆಗೂ ಇಳಿದಿದ್ದಾರೆ. ಮತ್ತೊಂದು ಕಡೆ ಮೊಬೈಲ್ ಪಾಸ್ವರ್ಡ್ ಕೊಡದೆ ಪ್ರಜ್ವಲ್ ಸತಾಯಿಸ್ತಿದ್ದಾನೆ. ರಾಜಪ್ಪಾಜಿ ನಾಯಕ್, TV9 ಬೆಂಗಳೂರು.